ಇಂದು ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಜೊತೆ ಸಭೆ. ಚೆನ್ನೈನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೀತಾ ಇದ್ದು, ಚೆನ್ನೈನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆಯನ್ನ ಕೈಗೊಳ್ಳಲಾಗಿದೆ. ತಮಿಳುನಾಡು ಚೆನ್ನೈನ ಕೋಲಂ ಎಲ್ಲಿ ನಡೆಯಿರುವಂತಹ ಈ ಸಭೆ ಸಿಎಂ ಡಿಕೆ ಶಿವಕುಮಾರ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಸಿಎಂ ವಿಡಿ ಸತೀಶನ್, ಹಾಗೆ ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಅವರು ಎಲ್ಲರೂ ಕೂಡ ದಕ್ಷಿಣ ಭಾರತದ ಸಿಎಂಗಳ ಒಂದು ಭರ್ಜರಿ ಮೀಟಿಂಗ್ಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನ ಇವಾಗ ನಡೆಸ್ತಾ ಇರುವಂತದ್ದು ಅಮಿತ್ ಶಾ ಅವರು. ಏನೇನೆಲ್ಲ ಚರ್ಚೆ ಆಗ್ತಾ ಹೋಗ್ತವೆ ಅದರಲ್ಲಿ ಅಂತಂದ್ರೆ, ಈಗ ಇವೆಲ್ಲ ಮೀಟಿಂಗು ಚೆನ್ನೈನಲ್ಲಿ ನಡೀತಿರುವಂಥದ್ದು. ಯಾಕಂದ್ರೆ ಚೆನ್ನೈನ ಮುಖ್ಯ ಭಾಗದಲ್ಲಿ ಈ ಮೀಟಿಂಗ್ ಅನ್ನ ಉದ್ದೇಶಿಸಿ ದಕ್ಷಿಣ ಭಾರತದ ಸಿಎಂಗಳ ಜೊತೆ ಮೀಟಿಂಗ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇಂದು ಇನ್ನೇನು ಮೋಸ್ಟ್ಲಿ ದಕ್ಷಿಣ ರಾಜ್ಯಗಳ ಸಿಎಂಗಳ ಜೊತೆ ಪ್ರಭಾವಿ ಮೀಟಿಂಗ್ ಕೂಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಿ, ಎಲ್ಲ ತೆಲಂಗಾಣ ಆಗಿರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ, ಈ ರೀತಿ ಎಲ್ಲಾ ರಾಜ್ಯಗಳಿಂದ ಸಿಎಂಗಳನ್ನ ತೆಗೆದುಕೊಂಡು ಈ ರೀತಿ ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೆಲವೊಂದಿಷ್ಟು ದಕ್ಷಿಣ ಭಾರತದಲ್ಲಿ ಏನೇನು ಅಭಿವೃದ್ಧಿಗಳು ಇಲ್ಲ, ಯಾವ ರೀತಿ ಕಾಮಗಾರಿಗಳು ಇಲ್ಲ ಅಂತಂದ್ರೆ ಏನು ಮುಂದಿನ ಪ್ಲಾನ್ ಏನು ಅನ್ನೋಂಥದ್ದನ್ನ ಚರ್ಚೆ ಮಾಡಬೇಕು ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಈಗ ಚಂದ್ರಬಾಬು ನಾಯ್ಡು ಅವರು ಕೂಡ ಬರೋದಕ್ಕೆ ತಯಾರಿದ್ದಾರೆ. ಈಗ ತಮಿಳುನಾಡಿನಿಂದ ದಳಪತಿ ವಿಜಯ್ ಯಾವ ರೀತಿ ಅವ್ರನ್ನ ನಡೆಯನ್ನ ಇಡ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಆದ್ರೆ ನೋಡಿ, ಇವಾಗ ದಕ್ಷಿಣ ಭಾರತದ ಸಿಎಂಗಳ ಚರ್ಚೆ ಅಂತ ಅಂದ್ರೆ, ಅದರಲ್ಲಿ ಅವರಿಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಅಭಿವೃದ್ಧಿಗಳು ಇಲ್ಲ ಸ್ಯಾಂಕ್ಷನ್ ಮಾಡಬೇಕಾಗಿರುವಂಥದ್ದು ಮನವಿಯನ್ನ ಸಲ್ಲಿಸಿರ್ತಾರೆ. ಆ ಸ್ಯಾಂಕ್ಷನ್ ಆಧಾರವಾಗಿ ಇಲ್ಲ ಅಥವಾ ಮುಂದೆ ಬರುವಂತಹ ಹೊಸ ದೊಡ್ಡ ಪ್ಲಾನ್ ಅಂತಾನೆ ಹೇಳ್ಬೋದು, ಏನು ಪ್ಲಾನ್ ಆಧಾರವಾಗಿ ಇವಾಗ ಅವರು ಈ ಮೀಟಿಂಗ್ ನ ನಡೆಸ್ತಾ ಇದ್ದಾರೆ ಅನ್ನೋದು ಮೀಟಿಂಗ್ ನಂತರ ಗೊತ್ತಾಗ್ತಾ ಹೋಗುತ್ತೆ.